ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಬಿಂದು ಕೆ ಬಿ. ನಾವು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಅಧ್ಯಾಯಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಲೆಸನಲ್ಲಿ ನಾವು ಗುಪ್ತ ಪೀರಿಯಡ್ ಅಥವಾ ಗುಪ್ತ ಎಂಪೈರ್ ಅಂತಲೂ ಕರೀತಾರೆ. ಕನ್ನಡದಲ್ಲಿ ಗುಪ್ತರ ಕಾಲ. ಗುಪ್ತರ ಕಾಲದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸ್ವರ್ಣಯುಗ ಅಂತ ಕೂಡ ಕರೀತಾರೆ, ಬಂಗಾರದ ಯುಗ ಅಂತ ಕೂಡ. ಯಾಕೆ ಅಂದರೆ ಬಂಗಾರವನ್ನು ಅತಿ ಹೆಚ್ಚು ಬಳಕೆ ಮಾಡಿದ್ದು ಗುಪ್ತರು. ನಾಣ್ಯಗಳಾಗಿ ಬಂಗಾರವನ್ನು ಬಳಕೆ ಮಾಡಿದ್ದು ಇವರು. ಕುಶಾನರು ಪ್ರಾರಂಭ ಮಾಡಿದ್ರೂ ಸಹ ಹೆಚ್ಚಿನ ಬಳಕೆ ಅನ್ನೋದಾಗಿದ್ದು ಗುಪ್ತರ ಕಾಲದಲ್ಲಿ. ಅದಕ್ಕೋಸ್ಕರ ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸ್ವರ್ಣಯುಗ ಅಂತ ಕೂಡ ಕರೀತಾರೆ. ಇವ್ರ ಬಗ್ಗೆ ನಾವು ಈ ಲೆಸನಲ್ಲಿ ಡಿಸ್ಕಸ್ ಮಾಡೋಣ. ಇದು ನನ್ನ ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಆಗಿದೆ. ನಮಗೆ ಇತಿಹಾಸ ಅಂದರೆ ಇತಿಹಾಸಕ್ಕೆ ಬೇಕಾಗಿರೋದೇನು? ಆಧಾರಗಳು. ಆಧಾರಗಳಿಲ್ಲ ಅಂದರೆ ಇತಿಹಾಸನೇ ಇಲ್ಲ ಅಂತ ಕೂಡ ಕರೀತಾರೆ. ಆಧಾರಗಳಲ್ಲಿ ಪ್ರಾಕ್ತನ ಮತ್ತು ಲಿಖಿತ ರೂಪದ ಆಧಾರಗಳು. ಈ ಆಧಾರಗಳಲ್ಲಿ ಗುಪ್ತರ ಕಾಲದ ಬಗ್ಗೆ ನಮಗೆ ತಿಳಿಸ್ಕೊಡುವಂತಹ ಆಧಾರಗಳು ಲಿಖಿತ ಆಧಾರಗಳು, ಅಂದರೆ ರಿಟರ್ನ್ ರೆಕಾರ್ಡ್ಸು ನಮಗೆ ಅವೈಲೇಬಲ್ ಆಗಿತ್ತು. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಶೂದ್ರಕನ, ಮೃಚ್ಛಟಿಕ ಮತ್ತು ದೇವಿ ಚಂದ್ರಗುಪ್ತಂ ಈ ಪುಸ್ತಕಗಳು ತುಂಬ ಪ್ರಮುಖ ಆಗುತ್ತೆ. ಮೊದಲನೆಯ ಗ್ರಂಥ ಮೃಚ್ಛಟಿಕ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಮೃಚ್ಛಟಿಕ ಅನ್ನುವಂತಹ ಗ್ರಂಥವನ್ನು ರಚಿಸಿದವರು ಶೂದ್ರಕ. ಮತ್ತು ಈ ಗ್ರಂಥ ಏನನ್ನು ಒಳಗೊಂಡಿತ್ತು ಅಂದರೆ ಇದು ಒಂದು ಪ್ರೇಮ ಕಥೆ ಅಥವಾ ಲವ್ ಸ್ಟೋರಿ. ಇದರಲ್ಲಿ ಒಬ್ಬ ಬ್ರಾಹ್ಮಣ, ಆತನ ಹೆಸರು ಚಾರುದತ್ತ, ಮತ್ತು ಆತನ ಕೋರ್ಟಲ್ಲಿರುವಂತಹ ಒಬ್ಬ ಕೋರ್ಟಿಷನ್ ವಸಂತಸೇನ ಅಂತ ಆಕೆ ಹೆಸರು. ವಸಂತಸೇನ ಮತ್ತು ಚಾರುದತ್ತ ಇವರಿಬ್ಬರ ನಡುವಿನ ಪ್ರೇಮ ಕಥೆಯನ್ನು ಈ ಕೃತಿ ಒಳಗೊಂಡಿತ್ತು. ಮತ್ತು ಇದರಲ್ಲಿ ಬರೀ ಪ್ರೇಮ ಕಥೆ ಮಾತ್ರ ಅಲ್ದಿರ ಇದರಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಯಾವ್ಯಾವುದ್ರ ಬಗ್ಗೆ ಅಂದರೆ ಭ್ರಷ್ಟಾಚಾರ ಮತ್ತು ನೆಪೋಟಿಸಮ್, ಸೆಲ್ಫಿಶ್ನೆಸ್ ಅಂದರೆ ಸ್ವಾರ್ಥ, ರೆವಲ್ಯೂಷನ್ ಅಂದರೆ ತಿರುಗಿ ಬೀಳುವಂಥದ್ದು, ಎದುರಿಸುವಂಥದ್ದು, ಈ ಎಲ್ಲ ಅಂಶಗಳನ್ನು ಈ ಕೃತಿ ಒಳಗೊಂಡಿತ್ತು. ಮತ್ತು ದೇವಿ ಚಂದ್ರಗುಪ್ತಂ ಕೃತಿಯನ್ನು ರಚಿಸಿದವರು ಯಾರು ಅಂದರೆ ವಿಶಾಖದತ್ತನ ದೇವಿ ಚಂದ್ರಗುಪ್ತಂ ಮತ್ತು ಶೂದ್ರಕನ ಮೃಚ್ಛಟಿಕ ಈ ಗ್ರಂಥಗಳು ನಮಗೆ ಗುಪ್ತರ ಕಾಲದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇವೆ. ಮತ್ತು ಈ ಕೃತಿಗಳು ಬಿಟ್ಟರೆ ಬೇರೆ ಸೋರ್ಸಸ್ ಅಥವಾ ಬೇರೆ ಆಧಾರಗಳು ನಮಗೆ ಏನು ಲಭ್ಯ ಆಗಿದೆ ಅಂದರೆ ಇನ್ಸ್ಕ್ರಿಪ್ಷನ್ಸ್ ಅಂದರೆ ಶಾಸನಗಳು. ಅದರಲ್ಲೂ ಸ್ತಂಭ ಶಾಸನಗಳು. ಅದಕ್ಕೆ ಉದಾಹರಣೆ ನೀಡಬೇಕು ಅಂದರೆ ಮೆಹ್ರೌಲಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಮೆಹ್ರೌಲಿ ಸ್ತಂಭ ಶಾಸನ, ಇದು ದೆಹಲಿಯಲ್ಲಿ ಬರುತ್ತೆ. ಮತ್ತು ಈಗ ಕೂಡ ಅಂದರೆ ಗುಪ್ತರ ಕಾಲದಲ್ಲಿ ಇದರ ನಿರ್ಮಾಣ ಆಗಿರೋದು. ಈಗ ಕೂಡ ಕಬ್ಬಿಣದಿಂದ ನಿರ್ಮಾಣ ಮಾಡಿದ್ರು, ಇದು ತುಕ್ಕು ಹಿಡಿದಿಲ್ಲ. ಸುಮಾರು 800 ವರ್ಷಕ್ಕಿಂತ ಹೆಚ್ಚಾದರೂ ಸಹ ಇನ್ನೂ ತುಕ್ಕು ಹಿಡಿದಿಲ್ಲ. ಇದು ಒಂದು ವಿಶೇಷತೆ. ಈ ಮೆಹ್ರೌಲಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಯಾರ ಕಾಲಕ್ಕೆ ಸೇರಿರೋದು ಅಂದರೆ ಅದು ಗುಪ್ತರ ಕಾಲಕ್ಕೆ ಸೇರಿರೋದು. ಮತ್ತು ಈ ಪಿಲ್ಲರ್ ಇನ್ಸ್ಕ್ರಿಪ್ಷನಲ್ಲಿ ಅಂದರೆ ಶಾಸನದಲ್ಲಿ ಬಳಸಿರುವಂತಹ ಭಾಷೆ ಯಾವುದು ಅಂದರೆ ಸಂಸ್ಕೃತ ಭಾಷೆ. ಮತ್ತು ಈ ಶಾಸನವನ್ನು ಹೊರಡಿಸಿರುವಂತಹ ರಾಜರ ಹೆಸರೇನು ಅಂದರೆ ಎರಡನೇ ಚಂದ್ರಗುಪ್ತನ ಸಾಧನೆಗಳನ್ನು ಈ ಮೆಹ್ರೌಲಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಥವಾ ಮೆಹ್ರೌಲಿ ಸ್ತಂಭ ಶಾಸನ ಒಳಗೊಂಡಿತ್ತು. ಮತ್ತು ಇದೆಲ್ಲಿ ಕಂಡುಬರುತ್ತೆ ಅಂದರೆ ದೆಹಲಿಯಲ್ಲಿರುವಂತಹ ಕುತುಬ್ ಕಾಂಪ್ಲೆಕ್ಸಲ್ಲಿ ಮೆಹ್ರೌಲಿ ಸ್ತಂಭ ಶಾಸನ ಕಂಡುಬರುತ್ತೆ. ಮತ್ತು ಇದು ಒಂದು ಮೆಟಲರ್ಜಿಕಲ್ ವಂಡರ್. ಯಾಕೆ ಅಂದರೆ ಮೆಟಲರ್ಜಿ ಅಂದರೆ ಈ ಲೋಹಗಳಿಗೆ ಸಂಬಂಧಿಸಿರೋದು, ಮೆಟಲ್ಸ್ಗೆ ಸಂಬಂಧಪಟ್ಟಿರುವಂತಹ ಅಧ್ಯಯನವನ್ನು ಮೆಟಲರ್ಜಿ ಅಂತ ಕರೀತಾರೆ, ಲೋಹಶಾಸ್ತ್ರ ಅಂತ. ಇದರಲ್ಲಿ ಒಂದು ವಂಡರ್ ಅಥವಾ ಒಂದು ಆಶ್ಚರ್ಯಕರ ಸಂಗತಿಯಾಗಿ ಇದು ನಿಂತಿದೆ. ಯಾಕೆ ಅಂದರೆ 1600 ವರ್ಷ ಆದರೂ, 800 ಅಲ್ಲ, 1600 ವರ್ಷ ಆದರೂ ಕೂಡ ಇಲ್ಲಿಯವರೆಗೆ ಅದು ತುಕ್ಕು ಹಿಡಿದಿಲ್ಲ. ಮತ್ತು ಇನ್ನೊಂದು ಸ್ತಂಭಶಾಸನ ಯಾವುದು ಅಂದರೆ ಅಲಹಾಬಾದ್ ಸ್ತಂಭಶಾಸನ. ಇದು ನಮಗೆ ಮಾಹಿತಿಯನ್ನು ನೀಡುತ್ತೆ ಗುಪ್ತರ ಕಾಲದ ಬಗ್ಗೆ. ಇದನ್ನು ಪ್ರಯಾಗ ಪ್ರಶಸ್ತಿ ಅಂತ ಕೂಡ ಕರೀತಾರೆ. ಅಲಹಾಬಾದ್ ಸ್ತಂಭಶಾಸನವನ್ನು ಪ್ರಯಾಗ್ ಪ್ರಶಸ್ತಿ ಅಂತ ಕೂಡ ಕರೀತಾರೆ. ಪ್ರಶಸ್ತಿ ಅಂದರೆ ಏನು ಅಂದರೆ ಇನ್ನೊಬ್ಬರನ್ನು ವರ್ಣಿಸಿ ಅಥವಾ ಬಣ್ಣಿಸಿ ನೀಡುವಂಥದ್ದು. ಮತ್ತು ಇದನ್ನು ಬರೆದವರು ಯಾರು ಅಂದರೆ ಹರಿಸೇನ. ಮತ್ತು ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಅಶೋಕನ್ ಪಿಲ್ಲರ್ ಮೇಲೆ ಕಂಡುಬರುತ್ತೆ. ಮತ್ತು ಇದು
ಸಮುದ್ರಗುಪ್ತನ ವ್ಯಕ್ತಿತ್ವ ಮತ್ತು ಆತನ ಸಾಧನೆಗಳ ಕುರಿತು ನಮಗೆ ಮಾಹಿತಿಯನ್ನು ನೀಡುತ್ತೆ ಅಲಹಾಬಾದ್ ಸ್ತಂಭ ಶಾಸನ. ಮತ್ತು ಬಿತಾರಿ ಇನ್ಸ್ಕ್ರಿಪ್ಷನ್ ಅಥವಾ ಬಿತಾರಿ ಶಾಸನ ಕೂಡ. ಈ ಬಿತಾರಿ ಶಾಸನ ನಮಗೆ ಯಾವುದ್ರ ಬಗ್ಗೆ ಮಾಹಿತಿ ನೀಡುತ್ತೆ ಅಂದರೆ ಹೂಣರ ದಾಳಿಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುವಂತಹ ಶಾಸನ ಯಾವುದು ಅಂದರೆ ಬಿತಾರಿ ಶಾಸನ. ಮತ್ತು ಉದಯಗಿರಿ ಶಾಸನ 2ನೇ ಚಂದ್ರಗುಪ್ತರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಇವು ಶಾಸನಗಳ ಬಗ್ಗೆ. ಇನ್ನು ಅದರ್ ಸೋರ್ಸಸ್, ಬೇರೆ ಆಧಾರಗಳು ನಮಗೆ ಏನು ಲಭ್ಯ ಆಗಿದೆ ಅಂದರೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂದರೆ ಏನು ಅಂದರೆ ನಾಣ್ಯಶಾಸ್ತ್ರ ಅಥವಾ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದನ್ನು ನಾಣ್ಯಶಾಸ್ತ್ರ ಅಥವಾ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ನ್ಯೂಮಿಸ್ಮ್ಯಾಟಿಕ್ಸ್ ಅಂದರೆ ನಾಣ್ಯಗಳನ್ನು ಇಂಗ್ಲೀಷಲ್ಲಿ ಕಾಯಿನ್ಸ್ ಅಂತ ಕರೀತಾರೆ. ಈ ಕಾಯಿನ್ಸ್ ಏನನ್ನು ಒಳಗೊಂಡಿತ್ತು ಅಂದರೆ ರಾಜರ ಭಾವಚಿತ್ರವನ್ನು, ಇಮೇಜ್ ಆಫ್ ದ ಕಿಂಗ್. ಒಂದು ಕಡೆ ರಾಜರ ಭಾವಚಿತ್ರ ಇದ್ದರೆ ಇನ್ನೊಂದು ಕಡೆ ದೇವರ ಭಾವಚಿತ್ರ ಇರ್ತಾ ಇತ್ತು. ಅಂದರೆ ರಾಜರನ್ನು ಕೂಡ ದೇವರ ಥರನೇ ನೋಡ್ತಿದ್ರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಒಂದು ಕಡೆ ನಾಣ್ಯದ ಒಂದು ಮುಖಕ್ಕೆ ರಾಜರ ಭಾವಚಿತ್ರ ಇದ್ದರೆ ಇನ್ನೊಂದು ಮುಖದಲ್ಲಿ ದೇವರ ಭಾವಚಿತ್ರವನ್ನು ಆ ನಾಣ್ಯಗಳು ಒಳಗೊಂಡಿರ್ತಾ ಇದ್ವು. ಮತ್ತು ರಾಜರ ಬಿರುದುಗಳು, ಟೈಟಲ್ಸ್ ಅಂದರೆ ಬಿರುದುಗಳು, ರಾಜರಿಗೆ ಏನೇನು ಬಿರುದುಗಳಿತ್ತು ಆ ಬಿರುದುಗಳನ್ನು ಒಳಗೊಂಡಿರುವಂಥದ್ದು. ಮತ್ತು ಅವರು ಏನು ಸ್ಯಾಕ್ರಿಫೈಸಸ್ ಅಥವಾ ತ್ಯಾಗ ಅಥವಾ ಯಜ್ಞ ಯಾಗಾದಿಗಳನ್ನು ಏನು ಮಾಡಿದ್ರು ಅವುಗಳ ಕುರಿತು ಕೂಡ ನಮಗೆ ಈ ನಾಣ್ಯಗಳು ಮಾಹಿತಿಯನ್ನು ನೀಡುತ್ತೆ. ಮತ್ತು ಈ ಸಂದರ್ಭದಲ್ಲಿ ಚಿನ್ನದ ಅಥವಾ ಬಂಗಾರದ ನಾಣ್ಯಗಳನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ರು. ಮತ್ತು ಈ ಸಂದರ್ಭದಲ್ಲಿ ಬಳಸ್ತಾ ಇದ್ದಂತಹ ಬಂಗಾರದ ನಾಣ್ಯಗಳನ್ನು ದೀನಾರ್ ಅಂತ ಕರೀತಾರೆ. ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಕೂಡ ಇವರು ಬಳಸ್ತಾ ಇದ್ದರು. ಬೆಳ್ಳಿಯ ನಾಣ್ಯಗಳನ್ನು ರೂಪಾಯ ಅಂತ ಕರೀತಾರೆ. ರೂಪಾಯಾಸ್ ಅಥವಾ ರೂಪಾಯಿ ಅಂತ ನಾವೀಗೇನು ಕರಿತೀವಿ ಅದು ಗುಪ್ತರ ಕಾಲದಿಂದನೇ ಬಂದಿರುವಂಥದ್ದು. ಗುಪ್ತರ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ದಂತಹ ಬೆಳ್ಳಿಯ ನಾಣ್ಯಗಳನ್ನು ರೂಪಾಯ ಅಂತ ಕರೀತಾ ಇದ್ರು, ಬಂಗಾರದ ನಾಣ್ಯಗಳನ್ನು ದೀನಾರ್ ಅಂತ ಕರೀತಾ ಇದ್ರು. ಇದರ ಜೊತೆಗೆ ಇತರೆ ಆಧಾರಗಳು ಕೂಡ ನಮಗೆ ಲಭ್ಯ ಆಗಿದೆ. ಅವುಗಳಲ್ಲಿ ಪ್ರಮುಖವಾಗಿರುವಂಥದ್ದು ಪ್ರವಾಸಿಗರು ಯಾರು ಬಂದಿರ್ತಾರೋ, ಟ್ರಾವೆಲರ್ಸ್ ಯಾರಿರ್ತಾರೋ ಅಥವಾ ಟ್ರಾವೆಲರ್ಸ್ ಬರೆದಿರುವಂತಹ ಗ್ರಂಥಗಳು, ಇವು ಕೂಡ ನಮಗೆ ಮಾಹಿತಿಯನ್ನು ನೀಡುತ್ತೆ. ಅದರಲ್ಲಿ ಉದಾಹರಣೆ ನೀಡಬೇಕು ಅಂದರೆ ಫಾಹಿಯಾನ್ ಬರೆದಿರುವಂತಹ ಗ್ರಂಥ ನಮಗೆ ಗುಪ್ತರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಇನ್ನು ರಾಜಕೀಯ ಇತಿಹಾಸಕ್ಕೆ ಬರೋಣ. ಗುಪ್ತರ ರಾಜಕೀಯ ಇತಿಹಾಸಕ್ಕೆ ಬಂದಾಗ ಈ ಗುಪ್ತರ ವಂಶದ ಸ್ಥಾಪಕ ಯಾರು ಅಂದರೆ ಆತನ ಹೆಸರು ಶ್ರೀಗುಪ್ತ ಗುಪ್ತರ ವಂಶದ ಸ್ಥಾಪಕ. ಮತ್ತು ಈತನಿಗೆ ಇದ್ದಂತಹ ಬಿರುದು ಮಹಾರಾಜ ಅನ್ನುವಂತಹ ಬಿರುದನ್ನು ಈತ ಹೊಂದಿದ್ದ. ಶ್ರೀಗುಪ್ತನ ನಂತರ ಬಂದಂಥವರು ಚಂದ್ರಗುಪ್ತ I ಅಥವಾ ಚಂದ್ರಗುಪ್ತ ಫಸ್ಟ್. ಈತ ಮಹಾರಾಜಾದಿರಾಜ ಅನ್ನುವಂತಹ ಬಿರುದನ್ನು ಪಡ್ಕೊಳ್ತಾರೆ. ಶ್ರೀಗುಪ್ತ ಮಹಾರಾಜ ಅಂತ ಬಿರುದನ್ನು ಹೊಂದಿರ್ತಾರೆ. ಆತರ ನಂತರ ಬಂದಿರುವಂತಹ ಮೊದಲನೆಯ ಚಂದ್ರಗುಪ್ತ ಮಹಾರಾಜಾದಿರಾಜ ಅನ್ನುವಂತಹ ಬಿರುದನ್ನು ಆತ ಮೊದಲು ಬಳಕೆ ಮಾಡ್ತಾರೆ. ಮತ್ತು ಆತನ ಸ್ಥಿತಿಯನ್ನು ಅಥವಾ ಆತನ ಒಂದು ಶ್ರೇಣೀಕೃತ ವ್ಯವಸ್ಥೆ ಅಂದರೆ ರಾಜರಿಗೆ ಹೆಚ್ಚು ಮರ್ಯಾದೆಯನ್ನು ಪಡೆಯುವಂಥದ್ದು. ಅಂದರೆ ಮಹಾರಾಜಾದಿರಾಜ ಅಂದರೆ ರಾಜರಿಗಿಂತ ಹೆಚ್ಚು ಅಂತ ಈ ರೀತಿ ತನ್ನ ಸ್ಥಾನವನ್ನು ಏರಿಸ್ಕೊಳ್ತಾರೆ. ಮತ್ತು ಯಾವ ರೀತಿ ತಮ್ಮ ಸ್ಥಾನವನ್ನು ಏರಿಸ್ಕೊಳ್ತಾರೆ ಅಂದರೆ ಬೇರೆಯವರೊಂದಿಗೆ ವಿವಾಹ ಸಂಬಂಧವನ್ನು ಇಟ್ಕೊಳ್ಳೋದ್ರಿಂದ. ಮ್ಯಾಟ್ರಿಮೋನಿಯಲ್ ಅಲಿಯನ್ಸ್ ಅಂದರೆ ವಿವಾಹ ಸಂಬಂಧ ಅಂದರೆ ಬೇರೆಯವರನ್ನು ಮದುವೆಯಾಗುವಂಥದ್ದು. ರಾಜವಂಶದ ಸ್ತ್ರೀಯರನ್ನು ಮದುವೆಯಾಗೋದರ ಮುಖಾಂತರ ತನ್ನ ಪೊಸಿಷನ್ನ ಇನ್ನೂ ಹೆಚ್ಚು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲೂ ಲಿಚ್ಚವಿಯ ಯುವರಾಣಿಯನ್ನು ಈತ ಮದುವೆ ಆಗ್ತಾರೆ. ಮತ್ತು ಗುಪ್ತಾಯರ ಅಥವಾ ಗುಪ್ತ ಶಕೆ ಅನ್ನೋದು ಪ್ರಾರಂಭ ಆಗಿದ್ದು ಮೊದಲನೇ ಚಂದ್ರಗುಪ್ತರ ಕಾಲದಲ್ಲಿ. ಗುಪ್ತ ಶಕೆ ಪ್ರಾರಂಭ ಆಗಿದ್ದು ಈತನ ಸಂದರ್ಭದಲ್ಲಿ. ಇದು ಮೊದಲನೆಯ ಚಂದ್ರಗುಪ್ತರ ಬಗ್ಗೆ. ಮತ್ತು ಸಮುದ್ರಗುಪ್ತರಿಗೆ ಒಂದು ಬಿರುದಿದೆ, ನೀವು ಕೇಳೇ ಇರ್ತೀರಾ, ನೆಪೋಲಿಯನ್ ಆಫ್ ಇಂಡಿಯಾ. ಭಾರತದ ನೆಪೋಲಿಯನ್ ಅಂತ ಯಾರನ್ನ ಕರೀತಾರೆ ಅಂದರೆ ಅದು ಸಮುದ್ರಗುಪ್ತರನ್ನು. ಸಮುದ್ರಗುಪ್ತ ತುಂಬ ವೀರನಾಗಿದ್ದ. ಈತನ ಸಂದರ್ಭದಲ್ಲಿ ಈತನ ರಾಜ್ಯ ಸಾಮ್ರಾಜ್ಯವಾಗಿ ಬೆಳೆಯುತ್ತೆ. ರಾಜ್ಯ ಅಂದರೆ ಚಿಕ್ಕದು, ಸಾಮ್ರಾಜ್ಯ ಅಂದರೆ ತುಂಬ ವಿಶಾಲವಾಗಿರುವಂಥದ್ದು. ಗುಪ್ತರದ್ದು ರಾಜ್ಯ ಆಗಿತ್ತು, ರಾಜರಾಗಿದ್ದರು.
ಈ ರಾಜರು ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ರು. ಇದು ಒಂದು ವಿಶಾಲ ಸಾಮ್ರಾಜ್ಯವಾಗಿ ರೂಪುಗೊಂಡಿತ್ತು ಸಮುದ್ರಗುಪ್ತರ ಕಾಲದಲ್ಲಿ. ಮತ್ತು ಈತನ ಸೇನೆ ತುಂಬ ಬಲಿಷ್ಠವಾಗಿತ್ತು ಮತ್ತು ತುಂಬ ಅಗಾಧವಾಗಿರುವಂತಹ ಸೇನೆಯನ್ನು ಹೊಂದಿದ್ದ. ಅದರಿಂದನೇ ಸಮುದ್ರಗುಪ್ತರನ್ನು ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕರೀತಾರೆ. ನೆಪೋಲಿಯನ್ ಆಫ್ ಇಂಡಿಯಾ ಅಥವಾ ಭಾರತದ ನೆಪೋಲಿಯನ್ ಅಂತ ಯಾಕೆ ಕರೀತಾರೆ ಅಂದರೆ ಈತನ ಸೇನೆ ತುಂಬ ದೊಡ್ಡದಾಗಿತ್ತು. ನೆಪೋಲಿಯನ್ ರೀತಿಯಲ್ಲಿ ತುಂಬ ದೊಡ್ಡದಾಗಿರುವಂತಹ ಸೇನೆಯನ್ನು ಹೊಂದಿದ್ದರಿಂದ ಈತನನ್ನು ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಮತ್ತು ಸಮುದ್ರಗುಪ್ತರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುವಂತಹ ಶಾಸನ ಯಾವುದು ಅಂದರೆ ಅಲಹಾಬಾದ್ ಶಾಸನ. ಈತ ಬೇರೆಯವರ ಮೇಲೆ ಮಾಡಿರುವಂತಹ ದಾಳಿಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ ಅಲಹಾಬಾದ್ ಶಾಸನ. ಮತ್ತು ದಕ್ಷಿಣ ಪಥ ಅಥವಾ ದಕ್ಷಿಣ ಪಥ ಇನ್ವೇಷನ್ ಅಂದರೆ ದಕ್ಷಿಣ ಭಾಗಕ್ಕೂ ಕೂಡ ಈತ ದಾಳಿಯನ್ನು ಮಾಡಿದ್ದ. ಆದರೆ ದಕ್ಷಿಣ ಭಾರತದಲ್ಲಿ ಈತ ಇನ್ವೇಡ್ ಮಾಡಿದರೂ ಸಹ, ದಾಳಿಯನ್ನು ಮಾಡಿದರೂ ಸಹ ದಕ್ಷಿಣ ಭಾರತವನ್ನು ತನ್ನ ಸಾಮ್ರಾಜ್ಯದಲ್ಲಿ ಲೀನ ಮಾಡಿಕೊಂಡಿರಲ್ಲ. ಮತ್ತು ಈತ ಉತ್ತರ ಭಾರತದಲ್ಲಿ ಬರುವಂತಹ 9 ರಾಜ್ಯಗಳನ್ನು ಆತ ದಾಳಿ ಮಾಡಿ ಅದನ್ನು ಆಕ್ರಮಿಸಿಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಲೀನ ಮಾಡಿಕೊಂಡಿರ್ತಾರೆ. ಉತ್ತರ ಭಾರತದ 9 ರಾಜ್ಯಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಂಡಿರ್ತಾರೆ. ದಕ್ಷಿಣ ಭಾಗಕ್ಕೂ ಕೂಡ ಆಕ್ರಮಣವನ್ನು ಮಾಡ್ತಾರೆ. ಆದರೆ ದಕ್ಷಿಣ ಭಾರತದ ಯಾವುದೇ ರಾಜ್ಯಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಮತ್ತು ಮೊದಲನೇ ಚಂದ್ರಗುಪ್ತರ ನಂತರ ಮಹಾರಾಜಾಧಿರಾಜ ಅನ್ನುವಂತಹ ಬಿರುದನ್ನು ಈತ ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ಈತ ನೆಪೋಲಿಯನ್ ಆಫ್ ಇಂಡಿಯಾ ಅಂತಲೇ ಪ್ರಖ್ಯಾತಿಯನ್ನು ಗಳಿಸ್ಕೊಂಡಿದ್ರು. ಮತ್ತು ಸಮುದ್ರಗುಪ್ತರ ನಂತರ ಬರುವಂಥವರು ಎರಡನೆಯ ಚಂದ್ರಗುಪ್ತ. ಎರಡನೆಯ ಚಂದ್ರಗುಪ್ತ ಕೂಡ ಸಮುದ್ರಗುಪ್ತರ ರೀತಿಯಲ್ಲಿಯೇ ವಿವಾಹ ಸಂಬಂಧವನ್ನು ಇಟ್ಕೊಂಡು, ಅದರಲ್ಲೂ ವಕಟಕ ಮತ್ತು ನಾಗಸಾಕಿ ಇವರ ಜೊತೆ ಮ್ಯಾಟ್ರಿಮೋನಿಯಲ್ ಅಲಿಯನ್ಸ್ ಅಥವಾ ವಿವಾಹ ಸಂಬಂಧವನ್ನು ಇಟ್ಕೊಂಡು ತನ್ನ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮುಂದುವರಿಸ್ತಾರೆ. ಎರಡನೇ ಚಂದ್ರಗುಪ್ತ ಅಂದರೆ ನಮಗೆ ನೆನಪಾಗುವಂಥದ್ದು ಮೆಹರೌಲಿ ಸ್ತಂಭ ಶಾಸನ. ಅದರ ಜೊತೆಗೆ ಉದಯಗಿರಿ ಕೇವ್ ಇನ್ಸ್ಕ್ರಿಪ್ಷನ್ ಅಂದರೆ ಗುಹೆಗಳಲ್ಲಿ ಬರುವಂತಹ ಈ ಶಾಸನಗಳು, ಉದಯಗಿರಿ ಗುಹಾಲಯಗಳಲ್ಲಿ ಬರುವಂತಹ ಶಾಸನಗಳು ಕೂಡ ನಮಗೆ ಎರಡನೇ ಚಂದ್ರಗುಪ್ತರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಮತ್ತು ಈತನನ್ನು ಸಾಕಾರಿ ಅಥವಾ ಸಕಾರಿ ಅಂತ ಕರೀತಾರೆ. ಸಾಕಾರಿ ಅಥವಾ ಸಕಾರಿ ಅಂದರೆ ಏನು ಅಂದರೆ ಡೆಸ್ಟ್ರಾಯರ್ ಆಫ್ ಸಕಾಸ್, ಸಕರ ವಂಶವನ್ನು ನಾಶ ಮಾಡಿದವರು ಅಂತ. ಸಕರನ್ನು ಈತ ನಾಶಗೊಳಿಸಿರೋದ್ರಿಂದ ಈ ರೀತಿ ಒಂದು ಬಿರುದನ್ನು ಪಡ್ಕೊಳ್ತಾರೆ, ಸಕಾರಿ ಅಥವಾ ಡಿಸ್ಟ್ರಾಯರ್ ಆಫ್ ಸಕಾಸ್ ಅಂತ. ಮತ್ತು ಈತನ ಸಂದರ್ಭದಲ್ಲಿಯೇ ಒಬ್ಬ ಪ್ರವಾಸಿಗರು ಫಾಹಿಯಾನ್, ಬೇರೆ ದೇಶದಿಂದ ಒಬ್ಬರು ಬರ್ತಾರೆ, ಅವರೇ ಫಾಹಿಯಾನ್ ಅಂತ. ಫಾಹಿಯಾನ್ ಯಾರ ಸಂದರ್ಭದಲ್ಲಿ ಭಾರತಕ್ಕೆ ವಿಸಿಟ್ ಮಾಡಿದ್ರು ಅಂದರೆ ಅದು ಎರಡನೆಯ ಚಂದ್ರಗುಪ್ತರ ಸಂದರ್ಭದಲ್ಲಿ. ಮತ್ತು ಈತ ಗುಪ್ತರ ಸಾಮ್ರಾಜ್ಯವನ್ನು ಉತ್ತರ ಭಾರತದ ಇತರೆ ರಾಜ್ಯಗಳಿಗೆ ಮತ್ತು ನಾರ್ತ್ ವೆಸ್ಟ್ ಮತ್ತು ಈಸ್ಟ್ ಅಂದರೆ ಪೂರ್ವ, ನಾರ್ತ್ ವೆಸ್ಟ್ ಅಂದರೆ ವಾಯುವ್ಯ ಭಾಗಕ್ಕೆ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ಕೊಳ್ತಾರೆ. ಇದು ಎರಡನೆಯ ಚಂದ್ರಗುಪ್ತರ ಬಗ್ಗೆ. ನಂತರ ಬರುವಂತಹ ಗುಪ್ತರು ಯಾರು ಅಂದರೆ ಕುಮಾರಗುಪ್ತ ಮತ್ತು ಸ್ಕಂದಗುಪ್ತ. ಕುಮಾರಗುಪ್ತರು ಯಾರು ಅಂದರೆ ಈತ ನಮ್ಮ ದೇಶದ ಪ್ರಸಿದ್ಧ ನಲಂದಾ ವಿಶ್ವವಿದ್ಯಾಲಯವನ್ನು ಯಾರು ಸ್ಟಾರ್ಟ್ ಮಾಡಿದ್ದು ಅಂದರೆ ಅದು ಕುಮಾರಗುಪ್ತ 5ನೇ ಸೆಂಚುರಿಯಲ್ಲಿ, 5ನೇ ಶತಮಾನದಲ್ಲಿ ನಲಂದಾ ಯೂನಿವರ್ಸಿಟಿ ಅಥವಾ ನಲಂದಾ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡ್ತಾರೆ. ಈ ನಲಂದಾ ವಿಶ್ವವಿದ್ಯಾಲಯ ತುಂಬ ಪ್ರಖ್ಯಾತಿಯನ್ನು ಗಳಿಸಿತ್ತು. ಮತ್ತು ಇಲ್ಲಿ ಅಥವಾ ನಲಂದಾ ವಿಶ್ವವಿದ್ಯಾಲಯದಲ್ಲಿ 9 ಜನ ಸ್ಕಾಲರ್ಸ್ ಇದ್ದರು. ಆ 9 ಜನರನ್ನು ನವರತ್ನಗಳು ಅಥವಾ ನವರತ್ನಾಸ್ ಅಂತ ಕರೀತಾ ಇದ್ರು. ನವರತ್ನಾಸ್ ಈತನ ಕೋರ್ಟಲ್ಲಿ ಇದ್ದರು. ಕುಮಾರಗುಪ್ತನ ಕಾಲದಲ್ಲಿ ನವರತ್ನಗಳು ಅಂತ ಹೆಸರನ್ನು ಹೊಂದಿರುವಂತಹ 9 ಜನ ವಿದ್ವಾಂಸರು ಅಥವಾ ಪಂಡಿತರು ಇದ್ದರು. ಅದಕ್ಕೆ ಉದಾಹರಣೆ ಯಾರ್ಯಾರಿದ್ರು ಅಂದರೆ ಕಾಳಿದಾಸ ಮತ್ತು ಹರಿಸೇನ, ಅಮರಸಿಂಹ ಇವರೆಲ್ಲ ಕುಮಾರಗುಪ್ತನ ಆಸ್ಥಾನದಲ್ಲಿ ಇದ್ದರು. ತುಂಬ ಪ್ರಸಿದ್ಧಿಯನ್ನು ಗಳಿಸ್ಕೊಂಡಿರುವಂತಹ ನಲಂದಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಅಂದರೆ ಕುಮಾರಗುಪ್ತ. ನಂತರ ಸ್ಕಂದಗುಪ್ತ ಸುದರ್ಶನ ಲೇಕ್ನ, ಗುಜರಾತಲ್ಲಿ ಬರುವಂತಹ ಸುದರ್ಶನ ಕೆರೆ ಅಥವಾ ಸುದರ್ಶನ ಲೇಕ್ ಅಂತ ಏನು ಕರಿತೀವಿ, ಈ ಸುದರ್ಶನ ಕೆರೆಯನ್ನು ರಿಪೇರಿ ಮಾಡಿದವರು ಯಾರು ಅಂದರೆ ಸ್ಕಂದಗುಪ್ತ. ಮತ್ತು ಹೂಣರು ಈತನ ಸಂದರ್ಭದಲ್ಲಿ ದಾಳಿಯನ್ನು ಮಾಡಿ ಗುಪ್ತರ ಶಕೆಯನ್ನು ಅಥವಾ ಗುಪ್ತರ ಆಡಳಿತವನ್ನು ಕೊನೆಗಾಣಿಸ್ತಾರೆ ಸ್ಕಂದಗುಪ್ತ. ಇದರಿಂದ ಸ್ಕಂದಗುಪ್ತ ಗುಪ್ತರ ಕೊನೆಯ ದೊರೆ ಆಗ್ತಾರೆ.
ಇನ್ನು ಗುಪ್ತರ ಸಂದರ್ಭದಲ್ಲಿ ಆಡಳಿತ ಯಾವ ರೀತಿ ಇತ್ತು ಅಂದರೆ ಮೋನಾರ್ಚಿ ಅಂದರೆ ರಾಜಾಡಳಿತವನ್ನು ಒಳಗೊಂಡಿತ್ತು. ರಾಜರ ಆಡಳಿತವನ್ನೇ ಮಾಡ್ತಿದ್ರು. ಮತ್ತು ರಾಜರನ್ನು ಯಾವ ರೀತಿ ನೋಡ್ತಾ ಇದ್ರು ಅಂದರೆ ದೇವರೇ ರಾಜರನ್ನು ಕಳುಹಿಸ್ಕೊಟ್ಟಿದ್ದಾರೆ, ದೇವರು ತಾವು ಎಲ್ಲ ಕಡೆ ಇರೋದಕ್ಕಾಗ್ದಿರ ರಾಜರನ್ನು ಕಳಿಸ್ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲೇ ನೋಡ್ತಿದ್ರು. ಅಂದರೆ ದೇವರಿಂದ ಕಳುಹಿಸಿಕೊಟ್ಟವರು ಅಂತ ತಮ್ಮನ್ನು ತಾವು ಬಣ್ಣಿಸ್ಕೊಳ್ತಾ ಇದ್ರು ರಾಜರು. ಮತ್ತು ಕಿಂಗ್ಶಿಪ್ ಅನ್ನೋದು ಹೆರಿಡಿಟ್ರಿ ಆಗಿತ್ತು. ರಾಜರು ವಂಶ ಪಾರಂಪರ್ಯವಾಗಿ ರಾಜ ಯಾರಿರ್ತಾರೋ ಅವರ ಮಗನೇ ಮತ್ತು ಸಿಂಹಾಸನವನ್ನು ಏರ್ತಿದ್ರು. ಈ ರೀತಿಯಾಗಿ ವಂಶ ಪಾರಂಪರ್ಯವಾಗಿ ರಾಜರ ಪೊಸಿಷನ್ ಅನ್ನೋದು ಹೋಗ್ತಾ ಇತ್ತು. ಮತ್ತು ರಾಜರು ಅನೇಕ ಬಿರುದುಗಳನ್ನು ಹೊಂದಿದ್ರು. ಇದಕ್ಕೆ ಉದಾಹರಣೆ ಅಂದರೆ ಮಹಾರಾಜಾಧಿರಾಜ ಮತ್ತು ಪರಮ ಭಟ್ಟಾರಕ, ಚಕ್ರವರ್ತಿ ಮುಂತಾದಂತಹ ಬಿರುದುಗಳನ್ನು ಗುಪ್ತರ ರಾಜರು ಹೊಂದಿದ್ರು. ಮತ್ತು ರಾಜರಿಗೆ ಸಹಾಯ ಮಾಡೋದಕ್ಕೋಸ್ಕರ ಮಂತ್ರಿಮಂಡಲ ಇತ್ತು. ಈ ಮಂತ್ರಿಮಂಡಲ ಕೂಡ ವಂಶ ಪಾರಂಪರ್ಯವಾಗಿ ಅಂದರೆ ಯಾರು ಮಂತ್ರಿಗಳಾಗಿರ್ತಾರೋ ಅವರ ಮಕ್ಕಳೇ ನಂತರ ಮಂತ್ರಿಗಳಾಗ್ತಾಯಿದ್ರು. ಇದರಲ್ಲೂ ಕೂಡ ವಂಶ ಪಾರಂಪರ್ಯತೆ ಅನ್ನೋದು ಇತ್ತು. ಮತ್ತು ಸಿವಿಲ್ ಮತ್ತು ಕ್ರಿಮಿನಲ್ ಅನ್ನುವಂತಹ ಈಗ ನ್ಯಾಯಾಂಗ ವ್ಯವಸ್ಥೆ ಏನಿದೆಯೋ ಅದು ಗುಪ್ತರ ಕಾಲದಲ್ಲೇ ಪ್ರಾರಂಭ ಆಗಿತ್ತು. ಮತ್ತು ಸಿವಿಲ್ ಮತ್ತು ಕ್ರಿಮಿನಲ್ ಅನ್ನೋದು ಈ ಕಾನೂನು ಅನ್ನೋದು ಸಪರೇಟ್ ಆಗಿದ್ದು ಮೊದಲ ಬಾರಿಗೆ ಆಗಿತ್ತು ಗುಪ್ತರ ಕಾಲದಲ್ಲೇ. ಮತ್ತು ಇವರು ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ಮಾಡ್ತಿದ್ರು. ರಾಜ್ಯ ಅಂದರೆ ಚಿಕ್ಕದು, ಸಾಮ್ರಾಜ್ಯ ಅಂದರೆ ದೊಡ್ಡದು. ಈ ಸಾಮ್ರಾಜ್ಯದ ಆಡಳಿತವನ್ನು ಮಾಡೋದಕ್ಕೋಸ್ಕರ ಸಾಮ್ರಾಜ್ಯಗಳನ್ನು ವಿಷಯಗಳು ಅಂದರೆ ಡಿಸ್ಟ್ರಿಕ್ಟ್ಸ್ ಅಥವಾ ಜಿಲ್ಲೆಗಳಾಗಿ ಮತ್ತು ಈ ವಿಷಯಗಳನ್ನು ವಿತೀಸ್ ಅಂದರೆ ಈಗಿನ ತಾಲೂಕುಗಳಿಗೆ ನಾವು ಹೋಲಿಕೆ ಮಾಡ್ಬೋದು. ಮತ್ತು ಈ ವಿತೀಸನ್ನು ವಿಲೇಜಸ್ ಅಥವಾ ಹಳ್ಳಿಗಳಾಗಿ ಇವರು ವಿಭಾಗ ಮಾಡಿಕೊಂಡಿದ್ರು. ಸಾಮ್ರಾಜ್ಯವನ್ನು ವಿಷಯಗಳನ್ನು ವಿತಿಗಳನ್ನು ಮತ್ತು ಹಳ್ಳಿಗಳಾಗಿ ಇವರು ಡಿವೈಡ್ ಮಾಡಿಕೊಂಡಿದ್ರು. ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತಕ್ಕೆ ಸುಲಭ ಆಗಲಿ ಅಂತ. ಮತ್ತು ವಿಲೇಜಸ್ಸಲ್ಲಿ ಅಥವಾ ಹಳ್ಳಿಗಳಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು, ಗ್ರಾಮಗಳಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರೋ ಅವರನ್ನು ಗ್ರಾಮಪತಿ ಅಂತ ಕರೀತಾ ಇದ್ರು. ಮತ್ತು ನಗರಗಳಲ್ಲಿ ಇರುವಂಥವ್ರನ್ನ ನಗರ ಶ್ರೇಷ್ಠಿ ಅಂತ ಕರೀತಾ ಇದ್ರು. ಗ್ರಾಮದ ಅಧಿಪತಿಯನ್ನು ಗ್ರಾಮಪತಿ ಅಂತ ಕರೀತಾ ಇದ್ರು, ನಗರಗಳ ಅಧಿಪತಿಯನ್ನು ನಗರ ಶ್ರೇಷ್ಠಿ ಅಂತ ಕರೀತಾ ಇದ್ರು. ಈ ರೀತಿಯಾಗಿ ಆಡಳಿತ ಅನ್ನೋದು ಮುಂದುವರಿತಾ ಇತ್ತು. ಇನ್ನು ಆರ್ಥಿಕ ವ್ಯವಸ್ಥೆಗೆ ಬಂದಾಗ ಯಾವುದರಿಂದ ಇವರಿಗೆ ಹೆಚ್ಚು ಲಾಭ ಬರ್ತಾ ಇತ್ತು ಅಂದರೆ ವ್ಯವಸಾಯದಿಂದ ಇವರು ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಇದ್ರು. ಮತ್ತು ಈ ಸಂದರ್ಭದಲ್ಲಿ ಟ್ರೇಡ್ ಅಥವಾ ವ್ಯಾಪಾರ ಮತ್ತು ವಹಿವಾಟು ಅನ್ನೋದು ಬೆಳೀತಾ ಬಂತು. ಇದರಲ್ಲಿ ವಾಣಿಜ್ಯ ಅನ್ನೋದು ಬೆಳೀತಾ ಬಂತು. ವಾಣಿಜ್ಯ ಅನ್ನೋದು ಬೆಳವಣಿಗೆ ಆಯಿತು, ವ್ಯಾಪಾರ ಅನ್ನೋದು ಬೆಳವಣಿಗೆ ಆಯಿತು. ಮತ್ತು ಇವರು ಬೇರೆ ದೇಶದವರೊಂದಿಗೆ ಕೂಡ ವ್ಯಾಪಾರ ಸಂಪರ್ಕ ಇಟ್ಕೊಂಡಿದ್ರು. ಉದಾಹರಣೆಗೆ ರೋಮನ್ ಸಾಮ್ರಾಜ್ಯ ಮತ್ತು ಈಸ್ಟ್ ಏಷ್ಯಾದಲ್ಲಿ ಬರುವಂತಹ ಪೂರ್ವ ಏಷ್ಯಾ ಭಾಗದಲ್ಲಿ ಕೂಡ ಇವರು ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿದ್ರು. ಅದರಲ್ಲೂ ಈ ಸಂದರ್ಭದಲ್ಲಿ ಉಜ್ಜಯಿನಿ ಇವರ ವಾಣಿಜ್ಯ ಕೇಂದ್ರ ಆಗಿತ್ತು. ಮತ್ತು ತಾಮ್ರಲಿಪ್ತಿ ಅನ್ನುವಂಥದ್ದು ಇವರ ಬಂದರಾಗಿತ್ತು, ಪ್ರಮುಖ ಬಂದರು. ತಾಮ್ರಲಿಪ್ತಿ ಅನ್ನೋದು ಇವರ ಪ್ರಮುಖ ಬಂದರಾಗಿತ್ತು. ಉಜ್ಜಯಿನಿ ಅನ್ನುವಂಥದ್ದು ಇವರ ವಾಣಿಜ್ಯ ಕೇಂದ್ರ ಆಗಿತ್ತು. ಮತ್ತು ಭೂಮಿ ತುಂಬ ವ್ಯಾಲ್ಯೂಬಲ್ ಥಿಂಗ್ ಆಗಿತ್ತು. ಅದನ್ನು ಕೂಡ ಭೂಮಿಯನ್ನು ಬ್ರಾಹ್ಮಣರಿಗೆ ಮತ್ತು ಬುದ್ಧರಿಗೆ ಅವರು ತಮ್ಮ ಆಶ್ರಮಗಳನ್ನು ಮತ್ತು ಬುದ್ಧರ ವಿಹಾರಗಳನ್ನು ಕಟ್ಕೊಳ್ಳೋದಕ್ಕೋಸ್ಕರ ದಾನವನ್ನು ನೀಡ್ತಾ ಇದ್ರು. ಅವರು ಎಸ್ಟಾಬ್ಲಿಷ್ಮೆಂಟ್ಸ್ ಅಂದರೆ ತಮ್ಮ ನಿರ್ಮಾಣ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಅಂದರೆ ಈಗ ಬೌದ್ಧ ಮತಕ್ಕೆ ಸೇರಿರುವಂತಹ ಸನ್ಯಾಸಿಗಳಿರೋದಕ್ಕೋಸ್ಕರ ಮತ್ತು ಬ್ರಾಹ್ಮಣರು ಇರೋದಕ್ಕೋಸ್ಕರ ತಾವು ಆಶ್ರಮಗಳ ನಿರ್ಮಾಣ ಮಾಡಿಕೊಳ್ಳಿ ಅಂತ ಭೂಮಿಯನ್ನು ದಾನವನ್ನಾಗಿ ನೀಡ್ತಾ ಇದ್ರು. ಮತ್ತು ಭೂಮಿಯ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ರು. ಭೂಮಿಯ ಮೇಲೆ ತೆರಿಗೆಯನ್ನು ವಿಧಿಸುವಂಥದ್ದು ಕೂಡ ಒಂದು ವ್ಯಾಪಾರವಾಗಿ ಇವರು ಮಾರ್ಪಾಡು ಮಾಡಿಕೊಂಡಿದ್ರು. ಅಂದರೆ ಭೂಮಿ ಇವರ ಆದಾಯದ ಮೂಲ ಆಗಿತ್ತು. ಅಂದರೆ ವ್ಯವಸಾಯ ರೂಪದಲ್ಲಾಗಿರಲಿ ಅಥವಾ ಭೂಮಿಯ ಮೇಲಿನ ತೆರಿಗೆಯನ್ನು ವಿಧಿಸೋದ್ರಿಂದ ಇವರು ವ್ಯಾಪಾರ ವಾಣಿಜ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಮತ್ತು ಭೂಮಿಯ ಮೇಲೆ ವಿಧಿಸ್ತಾ ಇರುವಂತಹ ತೆರಿಗೆಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಹೆಸರುಗಳನ್ನು ನೀಡಿದರು. ಉದಾಹರಣೆಗೆ ಬಲಿ, ಭಾಗ, ಭೋಗ ಮತ್ತು ಹಿರಣ್ಯ ಮುಂತಾದಂಥವು. ಇನ್ನು ಸಮಾಜ ಯಾವ ರೀತಿ ಇತ್ತು ಅಂದರೆ ಈ ಸಂದರ್ಭದಲ್ಲಿ ವರ್ಣ ವ್ಯವಸ್ಥೆ ಇತ್ತು. ಅಂದರೆ ವರ್ಣ ವ್ಯವಸ್ಥೆ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವಿಂಗಡಣೆಯನ್ನು ಮಾಡಿದ್ರು. ಮತ್ತು ಈ ಸಂದರ್ಭದಲ್ಲಿ ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆ ಇತ್ತು. ಮತ್ತು ಗುಲಾಮರು
ಸ್ಲೇವರಿ ಅಥವಾ ಗುಲಾಮರಾಗಿ ಕೂಡ, ಅಂದರೆ ಗುಲಾಮರ ಅಸ್ತಿತ್ವ ಅನ್ನೋದು ಈ ಸಂದರ್ಭದಲ್ಲಿ ಇತ್ತು. ಕೆಲವರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಗುಲಾಮ್ಗಿರಿಯನ್ನು ಮಾಡ್ತಾಯಿದ್ರು. ಮತ್ತು 3 ವರ್ಣಗಳವರು ಸಂಸ್ಕೃತ ಭಾಷೆಯನ್ನು ಮಾತಾಡ್ತಾಯಿದ್ರು. 3 ವರ್ಣಗಳವರು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರು ಸಂಸ್ಕೃತವನ್ನು ಅರಿತಿರೋರಾಗಿದ್ದರು. ಮತ್ತು ಶೂದ್ರರು ಮತ್ತು ಸ್ತ್ರೀಯರು ಪ್ರಾಕೃತ ಭಾಷೆಯನ್ನು ಮಾತಾಡ್ತಾ ಇದ್ರು. ಅಂದರೆ ಈ ಸಂದರ್ಭದಲ್ಲಿ ಜನಸಾಮಾನ್ಯರ ಭಾಷೆ ಪ್ರಾಕೃತ ಆಗಿತ್ತು. ಸಂಸ್ಕೃತ 3 ವರ್ಣದವರಿಗೆ ಮಾತ್ರ ಬರ್ತಿತ್ತು. ಅಂದರೆ ಸ್ತ್ರೀಯರ ಸ್ಥಿತಿ ಮತ್ತು ಶೂದ್ರರ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು. ಮತ್ತು ಅದರಲ್ಲೂ ಸ್ತ್ರೀಯರ ಪರಿಸ್ಥಿತಿ ತುಂಬ ಕೆಟ್ಟದಾಗೇ ಇತ್ತು. ಯಾಕೆ ಅಂದರೆ ಈ ಸಂದರ್ಭದಲ್ಲಿ ಸತಿ ಪದ್ಧತಿ ಮತ್ತು ಪಾಲಿಗಮಿ ಅಥವಾ ಬಹುಪತ್ನಿತ್ವ ಅನ್ನೋದು ಅಸ್ತಿತ್ವದಲ್ಲಿತ್ತು. ಬಹುಪತ್ನಿತ್ವ ಇತ್ತು ಅಂದರೆ ಅಲ್ಲಿ ಲಿಂಗ ಅಸಮಾನತೆ ಇತ್ತು. ಸತಿ ಪದ್ಧತಿನೂ ಅಷ್ಟೇ ಲಿಂಗ ಅಸಮಾನತೆಯನ್ನು ತೋರಿಸುವಂಥದ್ದು. ಈ ಎಲ್ಲ ಮೂಢನಂಬಿಕೆಗಳಿಂದ ಸ್ತ್ರೀಯರ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಬ್ರಾಹ್ಮಣರಲ್ಲೂ ಕೂಡ 2 ಬ್ರಾಂಚಸ್ ಇತ್ತು. ಅವು ಯಾವ್ಯಾವುದು ಅಂದರೆ 2 ಪಂಗಡಗಳಿತ್ತು ಬ್ರಾಹ್ಮಣರಲ್ಲಿ. ಅವು ವೈಷ್ಣವ ಮತ್ತು ಶೈವ ಮತ್ತು ವೈಷ್ಣವ ಎರಡರನ್ನ ಬ್ರಾಹ್ಮಣರ ಪಂಗಡ ಅನ್ನೋದು ಗುಂಪು ಅನ್ನೋದು ಒಳಗೊಂಡಿತ್ತು. ಮತ್ತು ಅನೇಕ ವಿದೇಶಿಯನ್ನರು ಕೂಡ ಇಲ್ಲಿಗೆ ಬರ್ತಿದ್ರು. ಫಾರಿನ್ ರೂಲಿಂಗ್ ಫ್ಯಾಮಿಲೀಸು ಇವರನ್ನು ಸೆಮಿ ಕ್ಷತ್ರಿಯ ಸ್ಟೇಟಸ್ ಕೊಟ್ಟಿದ್ದರು. ಅಂದರೆ ಯಾರು ಬೇರೆ ದೇಶದಿಂದ ಬಂದಿರ್ತಾರೋ ಅವರನ್ನು ಸೆಮಿ ಕ್ಷತ್ರಿಯ ಅಂದರೆ ಅರ್ಧ ಕ್ಷತ್ರಿಯರು ಅನ್ನುವಂತಹ ಒಂದು ಬೇರೆ ಪಂಗಡವನ್ನು ಮಾಡಿ ಸೆಮಿ ಕ್ಷತ್ರಿಯಾಸ್ ಅನ್ನುವಂತಹ ಸ್ಟೇಟಸನ್ನು ಫಾರಿನರ್ಸ್ಗೆ ನೀಡಿದರು. ಇದು ಸಮಾಜದಲ್ಲಿ ಇದ್ದಂತಹ ಪರಿಸ್ಥಿತಿ ಅಥವಾ ಸಾಮಾಜಿಕ ಸ್ಥಿತಿ. ಮತ್ತು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದಾಗ ಈ ಪೀರಿಯಡನ್ನು ಗುಪ್ತರ ಕಾಲವನ್ನು ಗೋಲ್ಡನ್ ಏಜ್ ಅಂತಾನೆ ಅಥವಾ ಸ್ವರ್ಣಯುಗ ಅಂತ ಕರೀತಾರೆ. ಅದರಲ್ಲೂ ಕಲೆಯಲ್ಲಿ ವಿವಿಧ ರೀತಿಯಾದಂತಹ ರೂಪಗಳನ್ನು ಅಂದರೆ ಇವರಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಸೃಜನಶೀಲತೆ ಅನ್ನೋದು ತುಂಬ ಹೆಚ್ಚಾಗಿತ್ತು. ಮತ್ತು ಟೆಂಪಲ್ ಆರ್ಕಿಟೆಕ್ಚರ್ ಅಂದರೆ ದೇವಸ್ಥಾನಗಳ ವಾಸ್ತುಶಿಲ್ಪಕ್ಕೆ ಬಂದಾಗ ನಗರ ಮತ್ತು ದ್ರಾವಿಡ ಇವು ತುಂಬ ಪ್ರಖ್ಯಾತಿಯನ್ನು ಗಳಿಸ್ಕೊಂಡಿದ್ದು. ಮತ್ತು ಯಾವ ಸಂದರ್ಭದಲ್ಲಿ ನಗರ ಮತ್ತು ದ್ರಾವಿಡ ಶೈಲಿಯ ದೇವಸ್ಥಾನಗಳ ನಿರ್ಮಾಣ ಪ್ರಾರಂಭ ಆಯಿತು ಅಂದರೆ ಅದು ಗುಪ್ತರ ಕಾಲದಲ್ಲಿ. ವೇಸರ ಅನ್ನೋದು ಇನ್ನೂ ಬಂದಿರಲ್ಲ. ಮತ್ತು ರಾಕ್ ಕಟ್ ಟೆಂಪಲ್ಸ್ ಅಂದರೆ ಕಲ್ಲಿನಿಂದ ನಿರ್ಮಾಣ ಮಾಡುವಂತಹ ಟೆಂಪಲ್ಸು, ಸ್ಟ್ಯಾಂಡಿಂಗ್ ಟೆಂಪಲ್ಸು ಇವುಗಳ ನಿರ್ಮಾಣ ಅನ್ನೋದು ಅಂದರೆ ದೇವಸ್ಥಾನಗಳ ವಾಸ್ತುಶಿಲ್ಪದಲ್ಲಿ ಇವರು ತುಂಬ ಪ್ರಾವೀಣ್ಯತೆಯನ್ನು ಹೊಂದಿದ್ರು. ಅದರಲ್ಲೂ ರಾಕ್ ಕಟ್ ಕೇವ್ ಟೆಂಪಲ್ಸ್ ಅಜಂತ ಮತ್ತು ಉದಯಗಿರಿಯಲ್ಲಿ ಬರುವಂತಹ ಪ್ರಮುಖ ಗುಹಾಲಯಗಳೇನಿದೆಯೋ ಅವುಗಳ ನಿರ್ಮಾಣ ಆಗಿದ್ದು ಗುಪ್ತರ ಕಾಲದಲ್ಲಿ. ಮತ್ತು ಸ್ಟ್ಯಾಂಡಿಂಗ್ ಟೆಂಪಲ್ಸನ್ನು ದಶಾವತಾರ ಟೆಂಪಲ್ ಮತ್ತು ಬಿತರ್ಗಾಂವ್ ಟೆಂಪಲ್ ಕಾನ್ಪುರಲ್ಲಿ ಬರುತ್ತೆ. ಇವುಗಳನ್ನು ನಿರ್ಮಾಣ ಮಾಡಿದ್ದು ಈ ಸಂದರ್ಭದಲ್ಲೇ. ಮತ್ತು ಮಥುರಾ ಸ್ಕೂಲ್ ಆಫ್ ಆರ್ಟ್ ಅನ್ನೋದು ಪ್ರಖ್ಯಾತಿಯನ್ನು ಗಳಿಸಿದ್ದು ಗುಪ್ತರ ಕಾಲದಲ್ಲಿ. ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದಾಗ ಇವರ ಸಾಧನೆಗಳು ತುಂಬ ಹೆಚ್ಚು ಅಂತಲೇ ಹೇಳ್ಬೋದು. ಅದರಲ್ಲೂ ಬುದ್ಧಿಸ್ಟ್ ಆರ್ಟಿಗೆ ಬಂದಾಗ ಸೀಟೆಡ್ ಇಮೇಜ್ ಆಫ್ ಬುದ್ಧ ಸಾರನಾಥಲ್ಲಿ ಕಂಡು ಬರುತ್ತೆ. ಅಂದರೆ ಬುದ್ಧ ಕೂತಿರುವಂತಹ ಪೊಸಿಷನ್ ಇರುವಂತಹ ಒಂದು ವಿಗ್ರಹ ಸಾರನಾಥಲ್ಲಿ ಕಂಡು ಬರುತ್ತೆ. ಅದು ಆ ಕಲೆಯನ್ನು ಪ್ರಾರಂಭ ಮಾಡಿದ್ದು ಗುಪ್ತರೇ. ಮತ್ತು ಸ್ಲೀಪಿಂಗ್ ಇಮೇಜ್ ಆಫ್ ಬುದ್ಧ ಕೂಡ ಅಂದರೆ ಬುದ್ಧ ಮಲಗಿರುವಂತಹ ಒಂದು ಸ್ಟ್ಯಾಚ್ಯೂ ಕೂಡ ಮಥುರಾದಲ್ಲಿ ಕಂಡುಬರುತ್ತೆ. ಆ ಸ್ಟ್ಯಾಚ್ಯೂ ಕೂಡ ಅಥವಾ ಆ ವಿಗ್ರಹ ಕೂಡ ಗುಪ್ತರ ಕಾಲಕ್ಕೆ ಸೇರಿರುವಂಥದ್ದು. ಮತ್ತು ಕಾಪರ್ ಇಮೇಜ್ ಆಫ್ ಬುದ್ಧ, ಕಾಪರ್ ಅಂದರೆ ತಾಮ್ರದ ಇಮೇಜು, ಇದು ಸಾರನಾಥಲ್ಲಿ ಕಂಡುಬರುತ್ತೆ. ಇದರ ಜೊತೆಗೆ ಪೇಂಟಿಂಗ್ ಕೂಡ ಅಂದರೆ ವರ್ಣಚಿತ್ರಗಳನ್ನು ಬಿಡಿಸೋದ್ರಲ್ಲೂ ಕೂಡ ಇವರು ಪ್ರಖ್ಯಾತಿಯನ್ನು ಗಳಿಸಿದ್ರು. ಗುಪ್ತರ ಕಾಲಕ್ಕೆ ಸಂಬಂಧಿಸಿರುವಂತಹ ಪೇಂಟಿಂಗ್ಸ್ ಮಧ್ಯಪ್ರದೇಶದ ಗ್ವಾಲಿಯರಲ್ಲಿ ಬರುವಂತಹ ಗುಹೆಗಳಲ್ಲಿ ಕಾಣ್ಬೋದಾಗಿದೆ. ಈ ರೀತಿಯಾಗಿ ಕಲೆ, ವಾಸ್ತುಶಿಲ್ಪ ಮತ್ತು ವರ್ಣಚಿತ್ರಗಳಲ್ಲಿ ಇವರು ಪ್ರಖ್ಯಾತಿಯನ್ನು ಗಳಿಸ್ಕೊಂಡಿದ್ರು. ವೇಸರ ಇರಲಿಲ್ಲ, ನಾಗರ ಮತ್ತು ದ್ರಾವಿಡ ಟೈಪ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್, ರಾಕ್ ಕಟ್ ಕೇವ್ಸ್ ಮತ್ತು ಬುದ್ಧಿಸ್ಟ್ ಆರ್ಟ್ ಇವು ತುಂಬ ಇಂಪಾರ್ಟೆಂಟು. ಅದರಲ್ಲೂ ಸ್ಟ್ಯಾಂಡಿಂಗ್ ಟೆಂಪಲ್ಸು ದಶಾವತಾರ ಟೆಂಪಲ್ ಮತ್ತು ಬಿತರ್ಗಾವು ಮತ್ತು ಅದರ ಜೊತೆಗೆ ಮಥುರಾ ಸ್ಕೂಲ್ ಆಫ್ ಆರ್ಟ್ ಹೆಸರನ್ನು ಗಳಿಸ್ಕೊಂಡಿದ್ದು ಈ ಸಂದರ್ಭದಲ್ಲಿಯೇ. ಮತ್ತು ಲಿಟ್ರೇಚರ್ ಅಥವಾ ಸಾಹಿತ್ಯಕ್ಕೆ ಬಂದಾಗ ಇವರ ಕೋರ್ಟ್ ಭಾಷೆ ಅಂದರೆ ಕೋರ್ಟಲ್ಲಿ ಮಾತನಾಡುವಂತಹ ಭಾಷೆ ಅಥವಾ ಆಡಳಿತದ ಭಾಷೆ ಸಂಸ್ಕೃತ ಆಗಿತ್ತು. ಮತ್ತು ಸಮುದ್ರಗುಪ್ತ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ನ ಪ್ಯಾಟ್ರನೈಸ್ ಮಾಡಿರ್ತಾರೆ. ಮತ್ತು ಕಾಳಿದಾಸ ನವರತ್ನಗಳಲ್ಲಿ ಒಬ್ಬರಾಗಿದ್ದರು.
ಈ ನವರತ್ನಗಳಲ್ಲಿ ಒಬ್ಬರಾಗಿರುವಂತಹ ಕಾಳಿದಾಸರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ತುಂಬ ಪ್ರಖ್ಯಾತಿಯನ್ನು ಗಳಿಸಿರುವಂತಹ ಕೃತಿಯಾಗಿರುವಂತಹ ಅಭಿಜ್ಞಾನ ಶಾಕುಂತಲಂ ಮತ್ತು ಮಾಳವಿಕಾಗ್ನಿಮಿತ್ರಂ, ವಿಕ್ರಮ ಊರ್ವಶಿ, ಈ 3 ಕೃತಿಗಳು ತುಂಬ ಹೆಸರನ್ನು ಗಳಿಸ್ಕೊಂಡಿರುವಂಥದ್ದು. ಅದರಲ್ಲೂ ಅಭಿಜ್ಞಾನ ಶಾಕುಂತಲಂ ಅಂತೂ, ಅಭಿಜ್ಞಾನ ಶಾಕುಂತಲಂ ಅಂದ್ರೇ ಕಾಳಿದಾಸ ನಮಗೆ ನೆನಪಾಗುವಂಥದ್ದು. ಶಾಕುಂತಲೆಯ ವಿವಾಹ ಮತ್ತು ವಿಚ್ಛೇದನ ಅಂದರೆ ಗಾಂಧರ್ವ ವಿವಾಹದ ಬಗ್ಗೆ ಎಲ್ಲ ಅನೇಕ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುವಂಥದ್ದು ಅಭಿಜ್ಞಾನ ಶಾಕುಂತಲಂ. ಅದರ ಜೊತೆಗೆ ಮಾಳವಿಕಾಗ್ನಿಮಿತ್ರಂ, ವಿಕ್ರಮ ಊರ್ವಶಿ ಇವುಗಳನ್ನು ರಚಿಸಿರುವಂಥವರು ಕಾಳಿದಾಸ ನವರತ್ನಗಳಲ್ಲಿ ಒಬ್ಬರಾಗಿದ್ದರು. ಮತ್ತು ಕಾಮಿಡಿ ಬೇಸ್ಡ್ ಅಥವಾ ಹಾಸ್ಯಾಸ್ಪದ ಅಥವಾ ಹಾಸ್ಯವನ್ನು ಒಳಗೊಂಡಿರುವಂಥದ್ದು, ಹಾಸ್ಯಾಸ್ಪದ ಅಲ್ಲ, ಹಾಸ್ಯವನ್ನು ಅಂದರೆ ನಗುವನ್ನು ಒಳಗೊಂಡಿರುವಂಥದ್ದು, ಕಾಮಿಡಿಯನ್ನು ಒಳಗೊಂಡಿರುವಂತಹ ಅನೇಕ ನಾಟಕಗಳನ್ನು ಕೂಡ ಇವರು ರಚಿಸಿದ್ದಾರೆ. ಅದರಲ್ಲಿ ದಂಡಿನ್ ಅನ್ನುವಂಥವರು ದಶಾವತಾರ ಚರಿತ್ರ ಅನ್ನುವಂತಹ ಕೃತಿಯನ್ನು, ಮತ್ತು ಶೂದ್ರಕ ಬರೆದಿರುವಂತಹ ಮೃಚ್ಛಟಿಕ ಅಥವಾ ಇದನ್ನು ಮೃಚ್ಛಕಟಿಕ ಅಂತಲೂ ಕರೀತಾರೆ. ಮತ್ತು ಪುರಾಣಗಳು 18 ಪುರಾಣಗಳಿದೆಯಲ್ವಾ, ಈ 18 ಪುರಾಣಗಳು ಬರೆದಿದ್ದು ಗುಪ್ತರೇ. ಮತ್ತು ಅವುಗಳಲ್ಲಿ 18 ಪುರಾಣಗಳಲ್ಲಿ ನಾವು ಉದಾಹರಣೆ ನೀಡಬೇಕು ಅಂದರೆ ವಿಷ್ಣು ಪುರಾಣ, ಭಾಗವತ ಪುರಾಣ ಇವುಗಳನ್ನೆಲ್ಲ ಉದಾಹರಣೆಯನ್ನಾಗಿ ನೀಡ್ಬೋದು. 18 ಪುರಾಣಗಳ ರಚನೆ ಆಗಿದ್ದು ಗುಪ್ತರ ಕಾಲದಲ್ಲಿ. ಮತ್ತು ರಾಮಾಯಣ ಮತ್ತು ಮಹಾಭಾರತ ಇವುಗಳೆಲ್ಲ ಫೈನಲ್ ಎಡಿಟಿಂಗ್ ಮಾಡಿದ್ದು, ಅಂದರೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ತಾರೆ. ಈ ಮಾರ್ಪಾಡುಗಳನ್ನು ಮಾಡಿದ್ದು ರಾಮಾಯಣ ಮತ್ತು ಮಹಾಭಾರತದ ರಚನೆ ಮತ್ತು ಅವುಗಳಲ್ಲಿ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿದ್ದು ಗುಪ್ತರ ಕಾಲದಲ್ಲಿ. ಮತ್ತು ಪಂಚತಂತ್ರ ಕೃತಿಗಳನ್ನು ರಚಿಸಿದ್ದು ವಿಷ್ಣು ಶರ್ಮ ಕೂಡ ಗುಪ್ತರ ಕಾಲಕ್ಕೆ ಸೇರಿದವರು. ಪಂಚತಂತ್ರ ಕೃತಿಗಳನ್ನು ರಚಿಸಿದವರು ಯಾರು ಅಂತ ಕೇಳ್ಬೋದು. ಯಾರು ಅಂದರೆ ವಿಷ್ಣು ಶರ್ಮ, ಇವರು ಗುಪ್ತರ ಕಾಲಕ್ಕೆ ಸೇರಿದಂಥವರು. ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇವರು ತುಂಬ ಉನ್ನತ ಸ್ಥಾನವನ್ನು ಹೊಂದಿದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೆಹರೌಲಿ ಸ್ತಂಭಶಾಸನ. ಈ ಮೆಹರೌಲಿ ಸ್ತಂಭಶಾಸನ ಇದನ್ನು ನಿರ್ಮಾಣ ಮಾಡಿ 1600 ವರ್ಷಗಳಾದರೂ ಸಹ ಇನ್ನೂ ತುಕ್ಕು ಹಿಡಿದಿಲ್ಲ. ಅದರ ಜೊತೆಗೆ ಆರ್ಯಭಟ, ನಾವು ನಮ್ಮ ಮೊದಲ ಉಪಗ್ರಹವನ್ನು ಆರ್ಯಭಟ ಅಂತಲೇ ನಾವು ಹೆಸರಿಟ್ಟಿದ್ದೀವಿ. ಅಂದರೆ ಆರ್ಯಭಟರ ಸಾಧನೆ ಎಷ್ಟಿರಬೇಕು ಅನ್ನೋದನ್ನು ನಾವೇ ತಿಳ್ಕೋಬೇಕು. ಈತ ಒಬ್ಬ ಪ್ರಸಿದ್ಧ ಮ್ಯಾಥಮೆಟಿಷಿಯನ್ ಅಥವಾ ಗಣಿತಶಾಸ್ತ್ರಜ್ಞರಾಗಿದ್ದರು, ಮತ್ತು ಖಗೋಳಶಾಸ್ತ್ರಜ್ಞರು ಕೂಡ ಆಗಿದ್ದರು. ಖಗೋಳಶಾಸ್ತ್ರಜ್ಞರು ಮತ್ತು ಗಣಿತಶಾಸ್ತ್ರಜ್ಞರಾಗಿರುವಂತಹ ಆರ್ಯಭಟ ಈ ಸಂದರ್ಭಕ್ಕೆ ಗುಪ್ತರ ಕಾಲಕ್ಕೆ ಸೇರಿದಂಥವರಾಗಿದ್ದರು. ಮತ್ತು ವರಾಹಮಿಹಿರ ಪಂಚಸಿದ್ಧಾಂತಿಕ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ವರಾಹಮಿಹಿರ ಗ್ರಹಗಳ ಬಗ್ಗೆ ಮತ್ತು ಆಕಾಶಕಾಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಚರಕ ಮತ್ತು ಸುಶ್ರುತ, ವೈದ್ಯಶಾಸ್ತ್ರದಲ್ಲಿ ಇವರ ಹೆಸರನ್ನು ಕೇಳದೇ ಇರುವಂಥವರೇ ಇರಲ್ಲ. ಅದರಲ್ಲೂ ಆಯುರ್ವೇದ ಅಂದ್ರೇ ನಮಗೆ ಚರಕ ಮಹರ್ಷಿಗಳು ನೆನಪಾಗ್ತಾರೆ. ಚರಕ ಮತ್ತು ಸುಶ್ರುತರು ಅಷ್ಟೇ. ಈ ಆಪ್ರೇಷನ್ಸ್ ಮೊಟ್ಟ ಮೊದಲ ಬಾರಿಗೆ ನಾವೀಗ ಆಪ್ರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಏನು ಮಾಡ್ತೀವಿ ಅದನ್ನು ಮಾಡಿದಂಥವರು ಸುಶ್ರುತ. ಇವರು ಮೆಡಿಸಿನ್ ವೈದ್ಯಕೀಯ ಕ್ಷೇತ್ರಕ್ಕೆ ಮತ್ತು ಸರ್ಜರಿಗೆ ತುಂಬ ಹೆಸರನ್ನು ಗಳಿಸ್ಕೊಂಡಿದ್ರು. ಚರಕ ಮತ್ತು ಸುಶ್ರುತ ಇವರು ಗುಪ್ತರ ಕಾಲಕ್ಕೆ ಸೇರಿದಂಥವರು. ಮತ್ತು ಧನ್ವಂತರಿ ಅನ್ನುವಂತಹ ಒಂದು ಪುಸ್ತಕ, ಆಯುರ್ವೇದಕ್ಕೆ ಸಂಬಂಧಿಸಿರುವಂತಹ ಧನ್ವಂತರಿ ಈ ಪುಸ್ತಕವನ್ನು ರಚಿಸಿದ್ದು ಕೂಡ ಗುಪ್ತರ ಕಾಲದಲ್ಲಿಯೇ. ಇನ್ನು ಆರ್ಯಭಟರ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಈತನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಆರ್ಯಭಟೀಯಂ ಮತ್ತು ಆರ್ಯ ಸಿದ್ಧಾಂತ. ಈ 2 ಕೃತಿಗಳು ಆರ್ಯಭಟರಿಂದ ರಚಿಸಲ್ಪಟ್ಟಿರುವಂಥದ್ದು. ಮತ್ತು ಆರ್ಯಭಟ ಝೀರೋವನ್ನು ಕಂಡುಹಿಡಿದಂಥವರು, ಅಥವಾ ಶೂನ್ಯವನ್ನು ಕಂಡುಹಿಡಿದವರು ಯಾರು ಅಂದರೆ ಆರ್ಯಭಟರು. ಮತ್ತು ಡೆಸಿಮಲ್ ಫೇಸ್ ವ್ಯಾಲ್ಯೂ ಸಿಸ್ಟಮ್ ಅಥವಾ ದಶಮಾಂಶ ಪದ್ಧತಿಯನ್ನು ಇವರು ಪ್ರಾರಂಭ ಮಾಡ್ತಾರೆ. ಮತ್ತು ಆರ್ಯಭಟರ ಮೊಟ್ಟ ಮೊದಲ ಬಾರಿಗೆ ಭೂಮಿ ಸ್ಪೆರಿಕಲ್ ಶೇಪಲ್ಲಿದೆ, ಸ್ಪಿಯರ್ ಶೇಪಲ್ಲಿ, ಚೆಂಡಿನಾಕೃತಿಯಲ್ಲಿದೆ. ಮತ್ತು ಇದು ತನ್ನ ಕಕ್ಷೆಯ ಸುತ್ತ ಸುತ್ತುತ್ತೆ, ಭೂಮಿ ತನ್ನ ಕಕ್ಷೆಯ ಸುತ್ತ ಸುತ್ತುತ್ತೆ ಅಂತ ಹೇಳಿದವರು ಆರ್ಯಭಟರು. ಭೂಮಿ ಸ್ಪೆರಿಕಲ್ ಆಗಿದೆ ಅಂತ ಹೇಳ್ತಾರೆ, ಚೆಂಡಿನಾಕೃತಿಯಲ್ಲಿದೆ, ರೌಂಡ್ ಆಗಿದೆ ಅಂತ ಹೇಳ್ತಾರೆ, ಮತ್ತು ತನ್ನ ಕಕ್ಷೆಯ ಸುತ್ತ ಸುತ್ತುತ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ಝೀರೋ ಅಥವಾ ಶೂನ್ಯವನ್ನು ಕಂಡುಹಿಡಿದಂಥವರು, ದಶಮಾಂಶ ಪದ್ಧತಿಯನ್ನು ಕಂಡುಹಿಡಿದಂಥವರು, ಮತ್ತು ಆರ್ಯಭಟೀಯಂ, ಆರ್ಯ ಸಿದ್ಧಾಂತ ಅನ್ನುವಂತಹ 2 ಕೃತಿಗಳನ್ನು ರಚಿಸ್ತಾರೆ. ಇದು ಆರ್ಯಭಟರ ಬಗ್ಗೆ ಮತ್ತು ಗುಪ್ತರ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ. ಮತ್ತು ಪೋಸ್ಟ್ ಗುಪ್ತಾ ಪೀರಿಯಡ್, ಗುಪ್ತರ ನಂತರ ಹೆಸರನ್ನು ಗಳಿಸಿದಂಥವರು ಅಥವಾ ಹೆಸರುವಾಸಿಯನ್ನಾದ
ಸಾಧಿಸಿದವರು ಯಾರು ಅಂದರೆ ಅದು ಹರ್ಷವರ್ಧನ, ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರು. ಇವರು ಇಂಪಾರ್ಟೆಂಟ್ ಆಗ್ತಾರೆ. ಮುಂದೆ ನಾವು ಅವರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ನಿಮಗೆ ಲೆಸನ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೀವು ಶೇರ್ ಮಾಡೋದ್ರ ಮುಖಾಂತರ ತುಂಬ ಜನ ಈ ಲೆಸನ್ಸ್ನ ಉಪಯೋಗವನ್ನು ಪಡ್ಕೋಬೋದು. ಥ್ಯಾಂಕ್ ಯು, ಧನ್ಯವಾದಗಳು. ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.